ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವೊಂದು ಅದ್ಭುತವಾದಂತಹ ಪಲ್ಯವನ್ನು ಮಾಡೋಕ್ಕೆ ಹೋಗ್ತಾಯಿದ್ವಿ. ಮಾಡೋದು ಬಹಳ ಸುಲಭ, ಆದರೆ ಈ ಸೊಪ್ಪಿನಲ್ಲಿ ಯಾವ್ಯಾವ ಅಂಶ ಇದೆ ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇದರಲ್ಲಿ ಐರನ್, ವಿಟಮಿನ್ ಸಿ, ವಿಟಮಿನ್ ಎ ಮತ್ತು ಫೈಬರ್ನ ಅಂಶ ತುಂಬ ಇರುತ್ತೆ. ಅದು ಯಾವುದು ಗೊತ್ತಾ? ಮುಂದೆ ನೋಡಿ. ಮೊದಲಿಗೆ ನಾವು ಒಂದು ಪೂರ್ತಿ ಕಟ್ಟು ಸೊಪ್ಪನ್ನು ತಗೊಂಡು ದಂಟನ್ನು ಬಿಡಿಸ್ಕೊಂಡು ಬರೀ ಎಲೆ ಮತ್ತು ಚಿಗುರನ್ನು ಮಾತ್ರ ನಾವು ಈ ಪಲ್ಯಕ್ಕೆ ಬಳಸ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡ್ದಂಗೆ ಅದನ್ನು ಸಪ್ರೇಟ್ ಮಾಡಾಯಿತು. ಇದನ್ನು ಸುಮಾರು ಒಂದು 2-3 ಸರಿ ನಾವು ತೊಳ್ಕೊಂಡಿದ್ದೀವಿ. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಸೊಪ್ಪುಗಳಲ್ಲಿ ಮಣ್ಣು ಮರಳು ಬರೋದು ಜಾಸ್ತಿ. ಇದನ್ನು ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ಳೋಣ. ಮುಂದೆ ಈ ವಿಡಿಯೋದಲ್ಲಿ ನೀವೇ ನೋಡ್ತೀರ ಎಷ್ಟು ಸಣ್ಣದಾಗಿದ್ದರೆ ಒಳ್ಳೆಯದು ಅಂತ. ಸಣ್ಣದಿದ್ದಷ್ಟು ಪಲ್ಯ ಬೇಗ ಬೇಯುತ್ತೆ. ಇಲ್ಲಿ ತೋಡ್ತಾ ಇದ್ದೀರಲ್ಲ, ಎಷ್ಟು ಸಣ್ಣಾಗಿದ್ದರೆ ಸಾಕು. ನಂತರದಲ್ಲಿ ಇದಕ್ಕೊಂದು ಒಗ್ಗರಣೆ ಕೊಟ್ಟು ನಾವು ಪಲ್ಯವನ್ನು ಮಾಡ್ತೀವಿ. ಅದಕ್ಕೆ ಬೇಕಾಗಿರೋ ಪದಾರ್ಥ ಯಾವುದು ಅಂತ ಹೇಳಿದ್ರೆ ಹಸಿಮೆಣಸು, ಕೆಂಪು ಮೆಣಸು, ಈರುಳ್ಳಿ ಮತ್ತು ಕರಿಬೇವು. ತುಂಬ ಸಿಂಪಲ್ಲಾಗಿದೆ. ನಂತರದಲ್ಲಿ ಒಗ್ಗರಣೆಗೆ ಅರಿಶಿನ, ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ. ಒಂದು ಬಾಣಲಿನ ಬಿಸಿ ಮಾಡಿ ಅದಕ್ಕೆ 1-2 ಚಮಚ ಅಥವಾ 3 ಚಮಚ ಬೇಕಾದಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ರುಚಿ ಜಾಸ್ತಿ. ನಿಮ್ಮಲ್ಲಿ ಇಲ್ಲ ಅಂತ ಹೇಳಿ ಆದರೆ ಅಡುಗೆ ಎಣ್ಣೆನ ಬಳಸ್ಕೊಳ್ಬೋದು, ಯಾವುದಾದ್ರೂ ಸರಿ. ಬಿಸಿಯಾದ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಇವಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಕೆಂಪಾದ ನಂತರ ಅದಕ್ಕೆ ಹಸಿಮೆಣಸು ಮತ್ತು ಒಣಮೆಣಸನ್ನು ಸೇರಿಸ್ಕೊಳ್ಳೋಣ. ನಂತರದಲ್ಲಿ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊಂಡು ಕೆಂಪಗಾಗೋ ಥರ ಹುರ್ಕೊಳ್ಳಿ. ಅದಕ್ಕೆ ಅರಶಿನ ಸೇರಿಸಿ ಬಾಡಿಸ್ಕೊಂಡ್ಮೇಲೆ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಹರಿವೆ ಸೊಪ್ಪನ್ನು ಸೇರಿಸೋಣ. ಒಂದು 4-5 ನಿಮಿಷ ಇದನ್ನು ಹಾಗೆ ಬಿಟ್ಟರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದನ್ನು ಮುಚ್ಚಿಟ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಹಾಗಾಗಿ ಇದಕ್ಕೆ ನಾವು ಹುಳಿ ಪುಡಿ ಹಾಕ್ತಾಯಿದ್ದೀವಿ. ಹುಳಿ ಪುಡಿ ಇಲ್ಲ ಅಂತ ಹೇಳಿದವರು ಹುಣಸೆಹಣ್ಣನ್ನು ಕೂಡ ಬಳಸ್ಕೊಳ್ಬೋದು. ವಿಶೇಷವಾದಂಥ ಪದಾರ್ಥ ಅಂತ ನೀವು ಅಂದ್ಕೊಳ್ಬೋದು, ಯಾಕೆಂದರೆ ನಾವು ಇದನ್ನು ಎತ್ತಿ ಹೇಳ್ತಾ ಇದ್ದೀವಿ. ಕಾಯಿ ತುರಿ ಇದು ಪಲ್ಯಕ್ಕೆ ತುಂಬ ರುಚಿ ಕೊಡುತ್ತೆ. ಹಾಕಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಪಲ್ಯ ಅದ್ಭುತವಾಗಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಮನೆಯಲ್ಲೂ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.